ನಿಮ್ಮೆಲ್ಲರ ಒತ್ತಡದ ಮೇರೆಗೆ ನಾವು ಐತಿಹಾಸಿಕವಾದಂತ ಅಶೋಕ್ ಪಿಲ್ಲರ್ ಫುಟ್ಪಾತ್ ನೆಲೆ ನಿಂತುಕೊಂಡು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ. ನಾನು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಮೂರು ಜನ ಮತ್ತು ನಮ್ಮ GBA ಕಮಿಷನರ್ ಮಾಡ್ತಾ ಇದೀವಿ. ಈಗಾಗಲೇ ನಾವು 1ನೇ ತಾರೀಕಿಂದ ಶುರು ಮಾಡಿ ಜುಲೈ 1ರಿಂದ ಶುರು ಮಾಡಿ ಇಲ್ಲಿವರೆಗೂ ನಾವು 435 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1340 ಅಂಗಡಿಗಳಿದ್ದು ಸುಮಾರು 1800 ತಳ್ಳ ಗಾಡಿ ಇತ್ತು. ಆ ತಳ್ಳ ಗಾಡಿಗೆ ಬೇರೆ ಕಡೆ ಮಾಡ್ಕೊಡಿ ಅಂತ ಅವ್ರಿಗೆ ಆ ತಳ್ಳ ಗಾಡಿಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. AC ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕೊಂಡಿದ್ರು ಸುಮಾರು 2267, ಅದು ಕೂಡ ತೆಗೆದಿದ್ದೇವೆ. ಇನ್ನ ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು, ಅದನ್ನು ಕೂಡ ತೆಗೆದುಹಾಕಿದೀವಿ. 2642 ಪಿಲ್ಲರ್ಗಳು ಹಾಕೊಂಡಿದ್ರು, ಅಡ್ವರ್ಟೈಸ್ಮೆಂಟ್ ಪಿಲ್ಲರು ಬೋರ್ಡುಗಳು, ಅದು ತೆಗೆದಿದ್ದೀವಿ. ಸುಮಾರು 247 ಪರ್ಮನೆಂಟ್ ಶೆಡ್ಗಳಿತ್ತು, ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನು ಗುರುತಾಗಿಟ್ಕೊಂಡು ತೆಗೆದು ಈಗಾಗಲೇ ಡೆಬ್ರಿಸ್ ಅನ್ನು ಕೂಡ ಅದನ್ನು ರಿಮೂವ್ ಮಾಡಿದ್ದೀವಿ. 1322 ಟನ್ ಡೆಬ್ರಿಸ್ನ ತೆಗೆದಿದ್ದಾಗಿ ಅಲ್ಲೇ ಅದ್ರ ಜೊತೆಗೆ ರಿಪೇರಿ ಮಾಡ್ಕೊಂಡು ಬರುವಂಥ ಕೆಲಸ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಮುಂದುವರಿತದೆ. ನಾನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿದಷ್ಟೇ, ಈಗ ನಮಗೆ ನಾವು ಹಿಂದೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟಿದ್ದು, ಆದರೆ ಕೋರ್ಟ್ ಅವರು ಅದನ್ನು ವಜಾ ಮಾಡಿದ್ದಾರೆ. ನಿಮಗೆ ಮತ್ತೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ, ಬೇರೆ ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಆ ನೋಟಿಫೈ ಜಾಗದಲ್ಲಿ ಬನ್ನಿ, ವ್ಯಾಪಾರ ಮಾಡ್ಕೊಳ್ಳಿ, ನೀವು ವಾಪಸ್ ಹೋಗಿ. ಹಾಗಂತ ಎಲ್ಲೆಲ್ಲ ಹೊರಗಡೆ ಇರೋರಿಗೆಲ್ಲ ನಾವೆಲ್ಲ ಮಾಡೋಕ್ಕಾಗಲ್ಲ. ಕೆಲವೆಲ್ಲ ದೊಡ್ಡ ಮಾಫಿಯಾ ಇದೆ ಇಲ್ಲಿ. ತಂದು ಕೆಲವರು ಇವರು ರೌಡಿಗಳು ಅವ್ರ ಹತ್ರ ದುಡ್ಡಿಸ್ಕೊಳ್ಳೋದು, ಬಿಡೋದು, ಮಾಡೋದು, ಒಂದೊಂದು ಏರಿಯಾಗೆ ಹಂಚ್ಕೊಳ್ಳೋದು, ಆ ಥರ ಎಲ್ಲ ನಡೆದಿದೆ. ಆ ಮಾಹಿತಿ ಎಲ್ಲ ನಮಗೆ ಗೊತ್ತಿದೆ. ಸೊ ನಾವು ಈಗಾಗಲೇ ನಮ್ಮ GBA ವತಿಯಿಂದ ಎಲ್ಲ 5 ಕಾರ್ಪೊರೇಷನಲ್ಲೂ ಇದು ನಡೀತಾ ಇದೆ. ಇದು ಮುಂದುವರಿಸ್ತೀವಿ. ಪೊಲೀಸವರು ಮತ್ತು ನಮ್ಮ GBA ಅಫಿಷಿಯಲ್ಸು ಇದಕ್ಕೆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ನಾವು ಇದಕ್ಕೆ ಎಲ್ಲ ಪಕ್ಷದವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಬೆಂಗಳೂರು ಸ್ವಚ್ಛ ಬೆಂಗಳೂರನ್ನು ಕಾಪಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಬೆಂಗಳೂರನ್ನು ಗಮನಿಸ್ತಾ ಇದೆ. ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಆತಂಕ ಪಡೋದು ಬೇಡ. ಬಡವರು ನಮ್ಮವರೇ ಅವರು. ಆದರೆ ಹಂಗಂತ ಹೇಳ್ಕೊಂಡು ಯಾವುದೋ ಜಾಗದಲ್ಲಿ ಹೋಗಿ ಠಿಕಾನೆ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರಿ ಜಾಗ ಇರ್ಬೋದು, ಪ್ರೈವೇಟ್ ಜಾಗ ಇರ್ಬೋದು, ಮಾಡೋಕ್ಕಾಗಲ್ಲ. ಅವ್ರಿಗೂ ಸರ್ಕಾರದಲ್ಲಿ ಅವಕಾಶ ಇದೆ. ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು ಅಂತ ನಮಗೂ ಆಸೆ ಇದೆ. ಅವ್ರಿಗೆ ಈಗಾಗಲೇ ನಾವು ಸುಮಾರು ಮಾನವ ಸಾವನ್ನ ತಪ್ಪಿಸ್ಬೇಕು. ಈಗಾಗಲೇ ನಿಮಗೆ ಗೊತ್ತಿರಬೇಕು, ಈಗ 3 ವರ್ಷದಿಂದ ಸುಮಾರು 900ಕ್ಕೂ ಹೆಚ್ಚು ಸಾವುಗಳು ಇವತ್ತು ಪಾದಚಾರಿಗಳದ್ದು ಇವತ್ತು ಆಗಿದೆ. ಸೊ ಅದರಿಂದ ನಾಗರಿಕರ ಅನುಕೂಲಕ್ಕೋಸ್ಕರ ಈ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೀವಿ. ಇದೇನು ನಮ್ಮ ಸ್ವಂತಕ್ಕೇನು ಲಾಭ ಇಲ್ಲ. ಇದು ನಾಗರಿಕರು ನಿಮಗೆ ಎಲ್ಲರಿಗೂ ಆಗಬೇಕು. ಈಗ ವೆಹಿಕಲ್ ಹೋಗ್ಬೇಕಾದ್ರೆ ಅವರಲ್ಲಿ ಸಣ್ಣದಾಗಿ ಇರ್ಬೇಕಾದ್ರೆ ಎಲ್ಲ ರೋಡ್ಗೆ ಬರ್ತಾರೆ. ಆ ರೋಡಲ್ಲಿ ಬಂದ ತಕ್ಷಣ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಇವೆಲ್ಲ ದೊಡ್ಡ ಸಮಸ್ಯೆ ಇದೆ. ಸೊ ಅದಕ್ಕೆ ನಾನು ಏನು ನಡೆದಿದೆ ಕಳೆದ 15 ದಿನದಿಂದ ಏನೇನು ಕೆಲಸ ಆಗ್ತಾಯಿದೆ ಈ ವಿಚಾರದಲ್ಲಿ ಅಂತ ನಾನೇ ಖುದ್ದಾಗಿ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೇನೆ. ಪ್ರತಿ 15 ದಿನಕ್ಕೂ ಇಂಥ ಕೆಲಸಗಳನ್ನ ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗ ನಾನು ಮಾರ್ಕೆಟ್ ಕೂಡ, ಜಯನಗರ ಮಾರ್ಕೆಟ್ ಕೂಡ ನೋಡಿದ್ದೇನೆ. ಅದು ಭಾಳ ದಿನದಿಂದ ನಮ್ಮ ನಾಯಕರುಗಳು ಹೇಳ್ತಾ ಇದ್ರು. ಅದಕ್ಕೂ ಸದ್ಯದಲ್ಲೇ ಒಂದು ತೀರ್ಮಾನ ಮಾಡ್ತೀವಿ. ಅದು ಎಲ್ಲೆಲ್ಲಿ ಅದನ್ನು ಹೊಸದಾಗಿ ತಿರ್ಗಿ ಅದನ್ನು ಕಟ್ಟಿಸ್ಬೇಕು, ಅದನ್ನು ಹೊಡೆದಾಕ್ಬಿಟ್ಟು ಅರ್ಧ ಆಗಿದೆ, ಇನ್ನು ಅರ್ಧ ಕಟ್ಟಿಸ್ಬೇಕು. ಆ ಕೆಲಸ ಕೂಡ ನಾವು ಸದ್ಯದಲ್ಲೇ ಯಾವುದಾದ್ರು ಒಂದು ಮಾಡಲಲ್ಲಿ ಒಂದು ಸ್ಕೀಮ್ ಮಾಡಿಕೊಂಡು ನಾವು ಮಾಡ್ತೇವೆ. ನಮ್ಮ ಆಸ್ತಿಗಳನ್ನು ರಕ್ಷಣೆ, ಬೆಂಗಳೂರು ನಾಗರಿಕರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಬಡವರೇ ಸರ್. ಅವತ್ತಿನ ತಿಂದು ಅವತ್ತಿನ ದುಡ್ದು ಅವತ್ತೇ ಇದು ಮಾಡೋರು.
ಅಂತಹ ಏನು ಬೀದಿ ಬದಿ ವ್ಯಾಪಾರಸ್ಥರು ತೆರವು ಕಾರ್ಯ ಆಗಿದೆ ಸರ್, ಅವರಿಗೆ ಪರ್ಯಾಯ ವ್ಯವಸ್ಥೆ 90% ರೋಡ್ ಅಲ್ಲಿ alternate ಮಾಡಿಲ್ಲ ಅಂತ ಆರೋಪ ಇದು. ಬಹಳ ಸಂತೋಷ. ಆರೋಪ ಮಾಡೋರೆಲ್ಲ ಆರೋಪ ಮಾಡ್ತಾ ಇರ್ಲಿ, ಅವ್ರಿಗೆ ಬೇರೆ ಜಾಗ ನಾವು ಐಡೆಂಟಿಫೈ ಮಾಡಿ ನೋಟಿಫೈ ಮಾಡ್ತೀವಿ. ಪಕ್ಕದ ಜಾಗದಲ್ಲಿ ಜನಕ್ಕೆ ವೆಹಿಕಲ್ ಮೂವ್ಮೆಂಟ್ಗೆ ಆಗಬಾರ್ದು ಅಂತ. ಹಂಗಂತ ಪಕ್ಕದ ಜಾಗ ಅಂತ ಯಾರ್ದೋ ಮನೆ ಮುಂದೆ ಎಲ್ಲ ಹಾಕೊಳಕ್ಕಾಗಲ್ಲ. ಅವ್ರಿಗೂ ಅವ್ರ ಬದುಕನ್ನು ಕಟ್ಕೊಳ್ಬೇಕು. ಅವ್ರ ಮನೆ ಮುಂದೆ ಯಾರು ಇರಬಾರ್ದು ಅನ್ನೋದು ಆ ಮನೆಗಳದ್ದು ಒತ್ತಡ ಎಲ್ಲ ಇದೆ. ಎಲ್ಲಿ ಯಾವುದು ಡ್ಯಾಮೇಜಸ್ ಇಲ್ಲ, ಯಾರಿಗೂ ಅನಾನುಕೂಲತೆ ಇಲ್ಲ ಅಂತ ಜಾಗಗಳನ್ನು ಗುರುತಿಸಿ ನೋಟಿಫೈ ಮಾಡಿ ಅಲ್ಲಿ ಅವಕಾಶ ಕೊಡ್ತೀವಿ. ಬೆಳಗ್ಗೆ ಬರಬೇಕು, ಸಾಯಂಕಾಲ ಹೋಗ್ಬೇಕು. ಆ ಕೆಲಸಕ್ಕೆ ಅವಕಾಶ ಮಾಡ್ಬೇಕು. ವಿಜಯನಗರ ಅಂಡರ್ ಪಾಸ್ ಅಲ್ಲಿ ಕೂಡ ಹೀಗೆ ಪರ್ಯಾಯ ವ್ಯವಸ್ಥೆ ಮಾಡಿತ್ತು. ಬಟ್ ಅಂಡರ್ ಪಾಸ್ ಅಲ್ಲಿ ಯಾವುದೇ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಒಳಗಡೆ ಹೋಗಿ ವ್ಯಾಪಾರ ಮಾಡ್ತಿಲ್ಲ. ಎಲ್ಲರೂ ಕೂಡ ಮತ್ತೆ ಎನ್ಫೋರ್ಸ್ ಮಾಡಬೇಕಾಗುತ್ತೆ. ವಿಜಯನಗರ ಒಂದೇ ಅಲ್ಲ, ಆ ರೀತಿ ಬೇರೆ ಬೇರೆ ಕಡೆಗಳಿಗೂ ಆಗಿದೆ. ಅವ್ರಿಗೆ ಯಾವ ರೀತಿ ಜಾಗೃತಿ ಮೂಡಿಸ್ತೀರಿ? ನಿಮ್ಮ ಸಲಹೆ ಇದೆಯಲ್ಲ, ನಿಮ್ಮ ಸಲಹೆ, ನಿಮ್ಮ ಅನುಭವದ ಜ್ಞಾನ ಭಂಡಾರದಿಂದ ಏನೆಲ್ಲ ಈಚೆ ಬರ್ತಾ ಇದೆ ಮಾತುಗಳು, ಅದಕ್ಕೆಲ್ಲ ಗೌರವ ಕೊಡುವಂಥ ಕೆಲಸ ಮಾಡ್ತಾರೆ.